ಬಸ್ ನಿಲ್ದಾಣ ಇಲ್ಲದೆ ವಿದ್ಯಾರ್ಥಿಗಳು ಜನರ ಪರದಾಟ. ಬಿಸಿಲಿನಿಂದ ರಕ್ಷಣೆಗೆ ಮರದ ನೆರಳನ್ನ ಆಶ್ರಯಿಸಿದ ಸಾರ್ವಜನಿಕರು. ತಿಪಟೂರು ಪಟ್ಟಣ ದಿನೇ ದಿನೇ ಅಭಿವೃದ್ಧಿಯಾಗ್ತಾ ಇದೆ. ಜಿಲ್ಲೆಯಾಗಬೇಕೆಂಬ ಕೂಗು ಕೂಡ ಕೇಳಿಬರ್ತಾ ಇದೆ. ಆದರೆ ತಾಲೂಕು ಕೇಂದ್ರದಲ್ಲಿ ಸರಿಯಾದ ಬಸ್ ನಿಲ್ದಾಣ ಇಲ್ಲದೆ ವಿದ್ಯಾರ್ಥಿಗಳು ಸಾರ್ವಜನಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಹೌದು, ತಿಪಟೂರು ನಗರದ ಐಬಿ ಸರ್ಕಲ್ನಲ್ಲಿ ಸರಿಯಾದ ಬಸ್ ನಿಲ್ದಾಣ ಇಲ್ಲದೆ ಬಸ್ಗಾಗಿ ದಿನವಿಡೀ ಮರದ ಕೆಳಗೆ ನಿಂತು ರಸ್ತೆ ಬದಿಯಲ್ಲಿ ಆಶ್ರಯಿಸುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಐಬಿ ಸರ್ಕಲ್ನಿಂದಲೇ ಹಾಸನ, ಶಿವಮೊಗ್ಗ, ಚಿಕ್ಕಮಗಳೂರು ಭಾಗಗಳಿಗೆ ಬಸ್ಗಳು ಸಂಚಾರ ಮಾಡಲಿವೆ. ನಿತ್ಯ ನೂರಾರು ಬಸ್ಗಳು ಸಂಚಾರ ಮಾಡ್ತಾ ಇದ್ರೂ ಕೂಡ ಐಬಿ ಸರ್ಕಲ್ನಲ್ಲಿ ಕನಿಷ್ಠ ಒಂದು ಬಸ್ ನಿಲ್ದಾಣದ ವ್ಯವಸ್ಥೆ ಇಲ್ಲ. ಇದರಿಂದ ಮಳೆ ಬಿಸಿಲು ಅನ್ನದೇ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ರಸ್ತೆ ಬದಿ ನಿಂತು ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತುಂಬಾ ಜನಕ್ಕೆ ಒಳ್ಳೇದಾಗುತ್ತೆ, ಮಕ್ಕಳಿಗೆ ಒಳ್ಳೇದಾಗುತ್ತೆ. ಗಾಡಿಗಳು ಬಂದರೆ ಹೆಂಗೆ ಹೋಗ್ತಾರೆ, ಹೆಂಗೆ ಬರ್ತಾರೆ, ಗಾಡಿಗಳು ಬಂದು ನಿಂತ್ಕೊಳ್ತಾರೆ. ಆರಾಮಾಗಿ ಅಲ್ಲಿ ಮಾಡಿದ್ರೆ ಎಲ್ಲರೂ ಮಕ್ಕಳು ವಯಸ್ಸಾಗಿಲ್ಲ ಕುತ್ಕೊಂಡು ಹೋಗ್ತಾರ, ಎಲ್ಲರೂ ಬೇಗ ಮಾಡೋಕ್ಕೆ. ಇನ್ನು ಇಲ್ಲಿ ಅನೇಕ ಅಪಘಾತಗಳು ಕೂಡ ಸಂಭವಿಸಿದ್ದು ಸಾರ್ವಜನಿಕರಿಗೆ ರಕ್ಷಣೆಯೇ ಇಲ್ಲದಂತಾಗಿದೆ. ಹೀಗಾಗಿ ಐಬಿ ಸರ್ಕಲ್ಗೆ ಒಂದು ಸೂಕ್ತವಾದ ಬಸ್ ನಿಲ್ದಾಣದ ವ್ಯವಸ್ಥೆಯನ್ನ ಮಾಡಿಕೊಡಬೇಕಾಗಿದೆ ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.